ನಾನು ಇವಾಗ ವೀಲ್ ಚೇರ್ ಇಂದ ಫ್ಲೋರಿಗೆ ಹೇಗೆ ಶಿಫ್ಟ್ ಆಗೋದು ಅಂತ ಹೇಳಿ ಕೊಡ್ತಾ ಇದ್ದೀನಿ ಆಯ್ತಾ. ಸೊ ನೀವು ವೀಲ್ ಚೇರ್ ಇಂದ ಫ್ಲೋರಿಗೆ ಶಿಫ್ಟ್ ಆಗೋದಂದ್ರೆ ನೀವು ಅಪ್ಪಿದಾಗ ವೀಲ್ ಚೇರ್ ಇಂದ ತೆಗೆದಿಟ್ರಿ, ಸೊ ಅವಾಗೆಲ್ಲ ಅಥವಾ ನೀವು ಫ್ಲೋರಿಗೆ ಏನಾದ್ರು ಕೂರ್ಬೇಕಾಯ್ತು, ಸೊ ಆ ಟೈಮಿಗೆ ಇದು ವೀಲ್ ಚೇರ್ ಇಂದ ಫ್ಲೋರಿಗೆ ಯೂಸ್ ಆಗ್ತದೆ ಆಯ್ತಾ. ಸೊ ನಾನು ಇವಾಗ ವೀಲ್ ಚೇರ್ ಇಂದ ಫ್ಲೋರಿಗೆ ಶಿಫ್ಟ್ ಆಗೋದು ಹೇಗೆ ಅಂತ ಹೇಳಿ ಕೊಡ್ತೀನಿ. ಸೊ ಮುಂದೆ ಕೂತ್ಕೊಂಡು ಕಾಲು ತೆಗೆದು ಕೆಳಗಡೆ ಇಡಬೇಕು. ಸೊ ಕೆಳಗಡೆ ಇಟ್ಟಮೇಲೆ ನಿಮ್ಮ ಈ ಸಪೋರ್ಟ್ ಒಂದು ಇದನ್ನು ತೆಗಿಬೇಕು ಓಕೆನಾ. ಸೊ ಅದಾದ್ಮೇಲೆ ಈ ಕಾಲು ತೆಗೆದು ಮತ್ತೆ ಕೆಳಗಡೆ ಇಡಬೇಕು. ಸೊ ಅದು ಇದನ್ನು ತೆಗೆದು ಒಳಗಡೆ ಹಾಕ್ಬೇಕು ಆಯ್ತಾ. ಒಳಗೆ ಹಾಕಿ ಆದ್ಮೇಲೆ ಒಂದೊಂದು ಇದನ್ನ ಒಳಗಡೆ ಮಾಡಿಸ್ಬೇಕು ಆಯ್ತಾ. ಸೊ ಯಾಕಂತೇಳಿ ಇದ್ರೆ ನಮಗೆ ತಡೀತದೆ, ನಮಗೆ ಇಳಿಲಿಕ್ಕೆ ಬಿಡೋದಿಲ್ಲ. ನಿಮಗೆ ನ್ಯೂ ಬೋಲ್ಟ್ ಎಲ್ಲ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಆಗೋದಿಲ್ಲ, ಆರಾಮ್ ಸೈಡ್ ಶಿಫ್ಟ್ ಆಗ್ಬೋದು. ಈಗ ಇದು ಬಂದ್ಬಿಟ್ಟು ನಮಗೆ ಇದು ಫ್ರೀಡಮ್ ಅಲ್ಲಿ ಆಗ್ತದೆ. ಸೊ ಅದರಿಂದ ನಾವು ಇದನ್ನ ಇದರ ಒಳಗಡೆ ಮಾಡಿಸ್ಕೊಬೇಕು ಆಯ್ತಾ. ಸೊ ಅದಾದ್ಮೇಲೆ ನೀವು ಒಂದು ಸೈಡ್ ಕ್ರಾಸ್ ಆಗಬೇಕು ಓಕೆನಾ. ಕ್ರಾಸ್ ಆದ್ಮೇಲೆ ನೀವು ಯಾವ ಸೈಡ್ ಇಳಿತೀರಾ ಆ ಸೈಡಿಂದ ಆರ್ಮ್ ರೆಸ್ಟ್ ತಗೊಬೇಕು. ಆರ್ಮ್ ರೆಸ್ಟ್ ತಗೊಂಡಾದ್ಮೇಲೆ ನೀವು ಬಗ್ಬೇಕು, ಫ್ರಂಟ್ ಬಗ್ಗೆ ಯಾವ ಸೈಡ್ ಬರ್ತಾಯಿದ್ರೆ ಆ ಸೈಡ್ ಕಾಲು ಹಿಡ್ಕೊಂಡು ಬೆಲ್ಲ ಮೇಲೆ ನೆಲ ಹಿಡಿಬೇಕು ಓಕೆನಾ. ನೆಲ ಹಿಡ್ಕೊಂಡು ನಿಮ್ಗೆ ಇಲ್ಲಿ ಕುಶನ್ ಇರುತ್ತಲ್ಲ, ಕುಶನ್ ಮೇಲೆ ಕೈ ಇದಾಕಿ ಕೂರ್ಬೇಕು ಓಕೆನಾ. ಸರಿ ಮಾಡ್ಕೊಂಡು ಇದು ವೀಲ್ ಚೇರ್ ಇಂದ ಫ್ಲೋರಿಗೆ ಶಿಫ್ಟ್ ಆಗುವಂಥದ್ದು ಗೊತ್ತಾಯ್ತಾ. ಸರಿ.